ನಮಸ್ತೆ. ಏನಿದು ವಿಶಿಷ್ಟವಾದ ಆಕಾರದಲ್ಲಿ ಕಾಣಿಸ್ತಿದೆಯಲ್ಲ ಅಂತ ನೋಡ್ತಾ ಇದ್ದೀರಾ? ಹೌದು, ಎಲೆ ರೀತಿಯ ಆಕಾರದಲ್ಲಿದೆ. ನಾನಿಲ್ಲಿ ಒಂದು ವಿಶಿಷ್ಟವಾದ ಎಲೆಯನ್ನು ಬಳಸಿ ಈ ಸಂಜೆಯ ಸ್ನ್ಯಾಕ್ಸನ್ನು ಮಾಡ್ಕೊಂಡಿದ್ದೀನಿ. ಇದು ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ, ಹಾಗೆ ಆರೋಗ್ಯಕರ ಅಂತ ಕೂಡ ಹೇಳ್ಬೋದು. ಏನು ಬಳಸಿದ್ದೀನಿ ಇಲ್ಲಿ ನೋಡಿ. ಇದೇ ಎಲೆಗಳನ್ನ ನಾನಿಲ್ಲಿ ಬಳಸಿರೋದು. ಇದು ಕೆಲವರಿಗೆ ಗೊತ್ತಿರುತ್ತೆ ಮತ್ತು ಕೆಲವರಿಗೆ ಗೊತ್ತಿರಲ್ಲ. ಇದರ ಹೆಸರು ಬಸಳೆ ಸೊಪ್ಪು ಅಂತ ಕರಿತೀವಿ. ಹಳ್ಳಿಗಾಡಿನ ಕಡೆ ಇದನ್ನು ಬಚಲೆ ಅಂತ ಕರೀತಾರೆ. ಇದು ಹಸಿರು ಬಣ್ಣದಲ್ಲಿ, ಹಾಗೆ ಇಲ್ಲಿ ನೋಡ್ತಿದ್ದೀರಾ ಅಲ್ಲ, ಪರ್ಪಲ್ ಅಥವಾ ರೆಡ್ ಅಂತ ಹೇಳ್ಬೋದು, ಆ ಬಣ್ಣದಲ್ಲಿ ಕೂಡ ನಮಗೆ ದೊರಕುತ್ತೆ. ಸರಿ, ಡೈರೆಕ್ಟಾಗಿ ಈಗ ಶುರು ಮಾಡೋಣ ಅಲ್ಲ. ಇಲ್ಲಿ ನಾನು ಬಜ್ಜಿ ಮಾಡ್ತಿರೋದ್ರಿಂದ ಅದನ್ನೇನು ಹೇಳ್ಕೊಡೋದು ಬೇಕಾಗಿಲ್ಲ. ಬಜ್ಜಿ ಮಾಡೋದಕ್ಕೆ ಬೇಕಾಗಿರುವಂಥ ಹಿಟ್ಟನ್ನು ತಯಾರು ಮಾಡ್ಕೊಳ್ಳೋಣ. ಅದು ಎಲ್ರಿಗೂ ಗೊತ್ತೇ ಇರುತ್ತೆ. ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಹಾಗೆ ಸ್ವಲ್ಪ ಮೆಣಸಿನ ಪುಡಿ, ಹಾಗೆ ನಾನಿಲ್ಲಿ ಸ್ವಲ್ಪ ಅಜ್ವೈನನ್ನು ಸೇರಿಸ್ಕೊಳ್ತಿದ್ದೀನಿ. ಅದನ್ನು ಸೇರಿಸ್ಕೊಳ್ಳೋದ್ರಿಂದ ತುಂಬ ರುಚಿ ಚೆನ್ನಾಗಾಗತ್ತೆ. ಹಾಗಾಗಿ ಸ್ವಲ್ಪ ಅಜ್ವೈನನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಇವಾಗ ಸೋಡಾವನ್ನು ಹಾಕೊಳ್ಳೋಣ. ನಾನಿಲ್ಲಿ ಚೂರು ಚಿಟಿಕೆ ಸೋಡಾವನ್ನು ಹಾಕ್ತೀನಿ, ಯಾಕಂದರೆ ಅದು ಸ್ವಲ್ಪ ಮೆದುವಾಗಿ ಬರಬೇಕಲ್ಲ. ಹಾಗಾಗಿ ಸೋಡಾವನ್ನು ಹಾಕ್ಕೊಂಡು ಮತ್ತೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಮಿಕ್ಸ್ ಮಾಡಿಕೊಂಡು, ವೆರಿ ಸಿಂಪಲ್ ಆದ ರೆಸಿಪಿ ಇದು. ತಕ್ಷಣ ಥಟ್ ಅಂತ ಮಾಡಿಕೊಡ್ಬೋದು ಮಕ್ಕಳಿಗೆ. ರುಚಿನೂ ಚೆನ್ನಾಗಿರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಜೊತೆಯಲ್ಲಿ ಅದರ ಶೇಪ್ ಇದೆ ಅಲ್ಲ, ಅದನ್ನು ನೋಡೇ ಮಕ್ಕಳಿಗೆ ಖುಷಿಯಾಗಿ ತಿಂತಾರೆ. ಓಕೆ, ಈಗ ಆ ಬಸಳೆ ಎಲೆಯನ್ನು ಈ ಹಿಟ್ಟಿನಲ್ಲಿ ಅದ್ಕೊಂಡು ಆ್ಯಸ್ ಯೂಶುವಲ್ ನಾವು ಬಜ್ಜಿನ ಹೇಗೆ ಕರ್ಕೊಳ್ತೀವೋ ಎಣ್ಣೆಗೆ ಹಾಕ್ಕೊಂಡು ಆ ರೀತಿಯಲ್ಲಿ ಸಣ್ಣ ಉರಿಯಲ್ಲಿ ಕರ್ಕೊಳ್ಳೋಣ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಒಳಗಡೆ ಹಾಕಿರುವಂಥ ಬಸಳೆ ಸೊಪ್ಪೇನಿದೆ ಅದು ಸ್ವಲ್ಪ ದಪ್ಪದಾಗಿರುತ್ತೆ, ಹಾಗಾಗಿ ಅದು ಬೇಯಬೇಕಲ್ಲ. ಹಾಗಾಗಿ ಅದನ್ನು ಸಣ್ಣ ಉರಿಯಲ್ಲೇ ನಾವು ಹುರ್ಕೊಳ್ಳೋಣ. ಸರಿ, ಈಗ ಸ್ವಲ್ಪ ಈ ಬಸಳೆ ಸೊಪ್ಪಿನ ಬಗ್ಗೆ ತಿಳ್ಕೊಳ್ಳೋಣ. ಈ ಬಸಳೆ ಸೊಪ್ಪನ್ನು ಇಂಗ್ಲಿಷಲ್ಲಿ ಮಲಬಾರ್ ಸ್ಪಿನಚ್ ಅಂತ ಕೂಡ ಕರೀತಾರೆ. ಯಾಕೆ ಇಲ್ಲಿ ಮಲಬಾರ್ ಅನ್ನೋ ಹೆಸರು ಬಂತು? ಮಲಬಾರ್ ಅಂದರೆ ಮಲೆಗಳು ಅಂತ ಹೇಳಿದ್ರೆ ಬೆಟ್ಟ ಗುಡ್ಡಗಳ ಪ್ರದೇಶದಲ್ಲಿ ಈ ಒಂದು ಸೊಪ್ಪು ಅಥವಾ ಈ ಒಂದು ಎಲೆಗಳು ಮೊದಲಿಗೆ ಕಂಡು ಬರ್ತವೆ. ಹಾಗಾಗಿ ಇದಕ್ಕೆ ಮಲಬಾರ್ ಸ್ಪಿನಚ್ ಅಂತ ಕರೀತಾರೆ. ಜೊತೆಯಲ್ಲಿ ಇದರ ಜನ್ಮಸ್ಥಳ ಅಥವಾ ಮೊದಲು ನಾವು ಇದನ್ನು ಕಂಡದ್ದು ಭಾರತದಲ್ಲೇ ಆಗಿರೋದ್ರಿಂದ ಇದಕ್ಕೆ ಇಂಡಿಯನ್ ಸ್ಪಿನಚ್ ಅನ್ನೋ ಹೆಸರು ಕೂಡ ಬಂದಿದೆ. ಯಾಕೆ ಸ್ಪಿನಚ್? ಯಾಕೆ ಅಂತಂದರೆ ಇದು ನೋಡಲಿಕ್ಕೆ ಸ್ವಲ್ಪ ಪಾಲಕ್ ಸೊಪ್ಪಿನ ಹಾಗೆ ಕಾಣಿಸೋದ್ರಿಂದ ಇದಕ್ಕೆ ಸ್ಪಿನಚ್ ಅನ್ನೋ ಹೆಸರು ಬಂದಿದೆ. ಸೊ ಗೊತ್ತಾಯ್ತಲ್ಲ, ಜಾಸ್ತಿ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ, ಅದರಲ್ಲೂ ಭಾರತದಲ್ಲೇ ಕಂಡಿದ್ರಿಂದ, ಹಾಗೆ ಅದು ಪಾಲಕ್ ಸೊಪ್ಪಿನ ರೀತಿಯಲ್ಲಿ ಇದ್ದಿದ್ರಿಂದ ಇದಕ್ಕೆ ಮಲಬಾರ್ ಸ್ಪಿನಚ್ ಅಥವಾ ಇಂಡಿಯನ್ ಸ್ಪಿನಚ್ ಅನ್ನೋ ಹೆಸರು ಬರುತ್ತೆ. ಸೊ ನೋಡಿ, ಇಲ್ಲಿ ಮಾತಲ್ಲೇ ಇಲ್ಲಿ ಪೂರ್ತಿ ಕರೆದು ನಮ್ಮ ಮಲಬಾರ್ ಸ್ಪಿನಚ್ ಅನ್ನು ಬಳಸಿ ಮಾಡಿರೋ ಅಂಥದ್ದು. ಅಂದರೆ ನಮ್ಮ ಬಸಳೆ ಸೊಪ್ಪಿನ ಬಜ್ಜಿ ಇಲ್ಲಿ ತಿನ್ನಲಿಕ್ಕೆ ರೆಡಿ ಆಗಿದೆ. ನೋಡ್ತಾ ಇದ್ರೇ ಅದ್ರ ಶೇಪೇನೆ ತಿನ್ನಬೇಕು ಅನ್ಸೋ ಅಷ್ಟು ಟೆಂಪ್ಟ್ ಮಾಡತ್ತೆ. ಸೊ ರೆಡಿ ಆಗಿದೆ. ಇದನ್ನ ಮಕ್ಕಳಿಗೆ ಕೊಟ್ಟು ನಾವು ಕೂಡ ಖುಷಿ ಪಡ್ಬೋದು. ಟೀ ಟೈಮಿಗೆ ಇದು ಬಹಳ ಸೂಟಬಲ್ ಆದ ಒಂದು ಸ್ನ್ಯಾಕ್ ಅಂತ ಕರಿಬೋದು. ಜೊತೆಗೆ ಈ ಬಾತು ಇದೆಲ್ಲ ಮಾಡ್ತೀವಲ್ಲ, ಅದ್ರ ಜೊತೆನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಪ್ಲೀಸ್ ನಿಮ್ಮ ಕಮೆಂಟನ್ನು ನನಗೆ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಮರೀದೆ ಹೋಗಬೇಡಿ ವಿಡಿಯೋ ನೋಡಿ. ಥ್ಯಾಂಕ್ ಯು. ಹಾಗೆ ಮರೀದೆ ಪಾರ್ಟ್ 2 ಕೂಡ ನೋಡಿ.